ಎಲ್ಲರಿಗೂ ನಮಸ್ಕಾರ. ಈ ಬ್ಲಾಗ್ನಲ್ಲಿ ಮಕ್ಕಳ ಸ್ಕೂಲ್ ಡೈರಿ ನೋಡಿ ಮನೆಯಲ್ಲೇ ಹೇಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಓದಿಸುವುದು ಅದರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಡೈರಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಡೈರಿನಲ್ಲಿ ಏನೇನು ಕೊಟ್ಟಿರ್ತಾರೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟು CP ಲರ್ನ್ ಆ್ಯಂಡ್ ರೈಟ್ ಕಾಪಿ ರೈಟಿಂಗ್ CA to CZ ಕೊಟ್ಟಿದ್ದಾರೆ. ಇಂಗ್ಲೀಷ್ ಲರ್ನ್ ಆ್ಯಂಡ್ ರೈಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಪ್ರಿಪೇರ್ ಫಾರ್ UT ಅಂತ ಕೊಟ್ಟಿದ್ದಾರೆ. ಮ್ಯಾಥ್ಸ್ ಲರ್ನ್ ಆ್ಯಂಡ್ ರೈಟ್ ದಿ ನಂಬರ್ಸ್ ನೇಮ್ 41 to 50. ಕನ್ನಡ ಪುಟ 55 ಓದಿರಿ. ಹಿಂದಿ ಶಬ್ದಾರ್ಥ್ ಪಡಿಯೇ ಅಂತ ಕೊಟ್ಟಿದ್ದಾರೆ. EVS ಪ್ರಿಪೇರ್ ಫಾರ್ UT ಲೆಸನ್ ನಂಬರ್ 13 ಸೆಕೆಂಡ್ ಮೈನ್ ಆ್ಯಂಡ್ ಥರ್ಡ್ ಮೈನ್ ಫ್ರಮ್ ದ EVS ಹೋಮ್ವರ್ಕ್ ಅಂತ ಕೊಟ್ಟಿದ್ದಾರೆ. ಇದಿಷ್ಟು ಇವತ್ತು ಕೊಟ್ಟಿರೋ ಹೋಮ್ವರ್ಕ್ ಆಗಿರುತ್ತೆ. ಇದನ್ನು ನಾವು ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಇದರಲ್ಲಿ ತಿಳಿಸ್ಕೊಡ್ತಿದ್ದೀನಿ. CP ಬುಕ್ಕು CA to CZ ಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ಕಂಪ್ಲೀಟ್ ಮಾಡ್ತಿದ್ದೀನಿ. ಇದು ಸಿಂಪಲ್ ವೇ ಅಷ್ಟೇ. ಈ ಹೋಮ್ವರ್ಕು ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಈಗ ಇಂಗ್ಲೀಷ್ ಹೋಮ್ವರ್ಕ್ನ ಕ್ವಶನ್ ಆ್ಯಂಡ್ ಆನ್ಸರ್ಸು ಅವರೇ ಕೊಟ್ಟಿದ್ದಾರೆ. ಅದನ್ನು 2 ಟೈಮ್ಸ್ ಅವರು ಮನೇಲಿ ಬರ್ಕೊಂಡು ಬನ್ನಿ ಅಂತ ಕೊಟ್ಟಿದ್ದಾರೆ. ಹಾಗೆ UT ಸಹ ಇದೆ. ಇಲ್ಲಿ ಕೊಟ್ಟಿರೋದೇನು ಲರ್ನ್ ಆ್ಯಂಡ್ ರೈಟ್ ದ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆ್ಯಂಡ್ ಪ್ರಿಪೇರ್ ಫಾರ್ UT ಅಂತ ಇದೆ. ಈಗ ಆಲ್ರೆಡಿ ಇವಾಗ ಕ್ವಶನ್ಸ್ ಇದೆ. ಅದನ್ನು ಹೇಗೆ ನಾವು ಹೇಳ್ಕೊಡ್ಬೇಕು ಅನ್ನೋದನ್ನು ನಾನೀಗ ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ಇದು ಇಲ್ಲಿ ಏನಿದೆ, ಹೂ ಟ್ರೀಟ್ಸ್ ಸಿಕ್ ಪೀಪಲ್, ಯಾರು ಆನ್ಸರ್ ಹೇಳಿ. ಡಾಕ್ಟರ್. ಓಕೆ, ಡಾಕ್ಟರ್ ಸ್ಪೆಲ್ಲಿಂಗ್ ನಿಂಗೆ ಬರುತ್ತಾ? ಹೇಳು, ನೋಡ್ಕೊ ಇಲ್ಲೊಂದ್ಸತಿ. ಓಕೆ, ನೋಡ್ಕೊಂಡ? DOCTER ಡಾಕ್ಟರ್. 3 ಟೈಮ್ಸ್ ಹೇಳು. DOCTER ಡಾಕ್ಟರ್. DOCTER ಡಾಕ್ಟರ್. ಓಕೆ, ಗೊತ್ತಾಯ್ತಾ? ನೆಕ್ಸ್ಟು ಈ ಸ್ಪೆಲ್ಲಿಂಗ್ಸ್ ವರ್ಡ್ಸ್ನ ಕ್ಲೋಸ್ ಮಾಡಿ 3 ಟೈಮ್ಸ್ ಹೇಳಿ ಮತ್ತೆ ಅವ್ರು ಕೊಟ್ಟಿರೋ 2 ಟೈಮ್ಸ್ನ ಬರೆದ್ರೆ ಅಲ್ಲಿಗೆ ಆ ವರ್ಡ್ ಕಂಪ್ಲೀಟಾಗಿ ಬರುತ್ತೆ. ಹೀಗೆ ನೆಕ್ಸ್ಟ್ ಫಸ್ಟ್ ಕ್ವಶನ್, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ವಾಟ್ ಹೆಲ್ಪ್ಸ್ ಕಾರ್ ಆ್ಯಂಡ್ ಅದರ್ ವೆಹಿಕಲ್ ಮೂವ್? ಓಕೆ, ಯಾವುದು ಹೆಲ್ಪ್ ಮಾಡುತ್ತೆ ಕಾರು ವೆಹಿಕಲ್ಸ್ ಎಲ್ಲ ಮೂವ್ ಮಾಡೋದಕ್ಕೆ? ಏನು ಹೆಲ್ಪ್ ಮಾಡುತ್ತೆ? ಆನ್ಸರ್ ಗೊತ್ತಿಲ್ವಾ? ಆನ್ಸರು ಇದು ಗೊತ್ತಿಲ್ಲ. ಅದಕ್ಕೇನಿಲ್ಲ, ಆನ್ಸರ್ಗಳು ಗೊತ್ತಿಲ್ಲ. ನಿಮ್ಗೆ ಬರ್ತಿಲ್ವಲ್ಲ? ಇಲ್ಲಿ ಬರ್ದಿಲ್ಲ. ವೀಲ್ಸ್, WHEELS ವೀಲ್ಸ್. ವೀಲ್ಸ್ ಅಂದರೆ ಹೇಳು. ಚಕ್ರ. WEE ವೀಲ್. WHEELS ವೀಲ್ಸ್. WEELS ವೀಲ್ಸ್. ಎಸ್. HELPS helps to TO2 move. MOVE move. MOVE move. ಹೀಗೆ ಪ್ರತಿಯೊಂದು ಕ್ವಶನ್ ಆನ್ಸರ್ಸ್ ಕೊಟ್ಟಿರ್ತಾರಲ್ಲ ಅದನ್ನು ಆನ್ಸರ್ನ 1 ಟೈಮ್ ನೋಡ್ಕೊಂಡು ಬರೆದು ಇನ್ನು 2 ಟೈಮ್ಸ್ ನೋಡ್ಕೊಳ್ದೇ ಬರ್ಕೊಂಡ್ರೆ ಖಂಡಿತವಾಗ್ಲೂ ಆ ಥರ ಪ್ರಾಕ್ಟೀಸ್ ಮಾಡಿ ಬರೆದ್ರೆ ಎಲ್ಲ ಆನ್ಸರು ಸಹ ಬರುತ್ತೆ. ಫಸ್ಟ್ ಸ್ಟ್ಯಾಂಡರ್ಡ್ಗೆ ತುಂಬ ದೊಡ್ಡ ಆನ್ಸರ್ಸು ಯಾವುದೂ ಇರೋದಿಲ್ಲ. ಇಲ್ಲಿಗೆ ಇಂಗ್ಲೀಷ್ ಹೋಮ್ವರ್ಕು ಕಂಪ್ಲೀಟ್ ಆಗಿದೆ. ಮ್ಯಾಥ್ಸ್ ಹೋಮ್ವರ್ಕು ಲರ್ನ್ ಆ್ಯಂಡ್ ರೈಟ್ ನಂಬರ್ಸ್ ನೇಮ್ಸ್ 41 to 50. ಓಕೆ, ಈಗ ಫಸ್ಟ್ ಏನು ಮಾಡಬೇಕು? ಹೋಮ್ವರ್ಕ್ ಬರೀತಾ ಇರಬೇಕು. ಫಸ್ಟ್ ಡೇಟ್ ಹಾಕಬೇಕು. ಓಕೆ, ಡೇಟ್ ಹಾಕಿ.
ಓಕೆ 41ಇಂದ 50ವರೆಗೂ ಬರಿಬೇಕು. ಹಾಂ 40 ಸ್ಪೆಲ್ಲಿಂಗ್ ಬರುತ್ತಲ್ವಾ? FORTY 41 ONE1 ಹ್ಯಾಂಡ್ ರೈಟಿಂಗು 41. ನೀಟಾಗಿ ಬರಿಬೇಕು ಅಮ್ಮು. ನಾವು ಇದರಲ್ಲಿ ಏನು ನೋಡಬೇಕು ಅಂದರೆ ನಾವು ಹ್ಯಾಂಡ್ ರೈಟಿಂಗ್ ಹೆಂಗೆ ಬರೀತಿದ್ದಾರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದಿರೇ ಬರೀತಿದ್ದಾರಾ, ಇದನ್ನು ಗಮನಿಸಿ ನೋಡಿಕೊಂಡ್ರೆ ಸಾಕು. 40 ಇದೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆಲ್ಲ ತುಂಬ ಈಸಿ ಇರುತ್ತೆ. ಇದೆಲ್ಲ ಅವರೇ ಮಾಡ್ಕೋತಾರೆ. ಮ್ಯಾಥ್ಸ್ ವರ್ಡ್ಸ್ ಎಲ್ಲ ಸ್ವಲ್ಪ ಈಸಿ ಇರುತ್ತೆ. 1 to 20ವರೆಗೂ ಸ್ವಲ್ಪ ಕಷ್ಟಪಟ್ಟು ಕಲ್ತ್ಕೊಂಡ್ರೆ ಇನ್ನು ಮಿಕ್ಕಿದ 100ವರೆಗೂ ಸುಲಭವಾಗಿ ಬರಿಬಹುದು. ಇದೇನು ಹೆಚ್ಚೇನು ಕಷ್ಟ ಅನಿಸಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆಲ್ಲ. ಅದನ್ನು ನಾವು ನೋಡಿ ತಪ್ಪಿಲ್ದಿರೇ ಹೋಮ್ವರ್ಕ್ ಬರ್ಸೋವಾಗ ತಪ್ಪಿಲ್ದಿರೇ ಬರ್ಸಿದ್ರೆ ಸಾಕು. ನಂತರ ಈ ವರ್ಡ್ಸ್ ಎಲ್ಲ ತುಂಬ ಸುಲಭನೇ ಇರುತ್ತೆ. ನಾವು ಸಹ ಅವ್ರಿಗೆ ಗೊತ್ತಿಲ್ಲ ಅಂದ್ರೂ ಹೇಳ್ಕೊಡ್ಬೋದು. ಇದೇನು ತುಂಬ ಟಫ್ ಇರೋವಂತಹ ಸಬ್ಜೆಕ್ಟು, ಟಫ್ ಇರೋವಂತಹ ವರ್ಡಿಂಗ್ಸು ಆ ಥರದ್ದೇನಿಲ್ಲ. ಒಂದು ಪಕ್ಷ ಇದು ನಿಮಗೆ ಗೊತ್ತೇ ಆಗಿಲ್ಲ ಅಂತ ಅಂದ್ರೂ ಟೇಬಲ್ಸ್ ಬುಕ್ಸು ಈ ಥರದಲ್ಲೆಲ್ಲ ಸಿಗುತ್ತೆ. ಅದನ್ನು ನೋಡಿ ಆದರೂ ನೀವು ತಪ್ಪಿಲ್ದರ ಹಾಗೆ ಬರ್ಸ್ಬೋದು. ಬರ್ಸೋವಾಗ ಸ್ವಲ್ಪ ಹೇಳ್ಕೊಂಡು ಬರ್ಸಿದ್ರೆ ಸಾಕು. ಅದು ಬಿಟ್ಟು ಬೇರೆ ಏನೂ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟು ಹಿಂದಿ ಹೋಮ್ವರ್ಕ್ ಕೊಟ್ಟಿಲ್ಲ, ಆದರೆ ಹಿಂದಿ ಶಬ್ದಾರ್ಥ ಓದೋದನ್ನು ಕೊಟ್ಟಿದ್ದಾರೆ. ಅಮ್ಮು ಇದು ಹಿಂದಿ ಏನಿದೆ? ಕಮಲ್ ಲೋಟಸ್, ಕಮಲ್ ಕಗ್ ಬರ್ಡ್, ಬರ್ಡ್ ಗಜ್ ಎಲಿಫೆಂಟ್, ಎಲಿಫೆಂಟ್ ಗರ್ ಹೋಮ್. ಇವಾಗ ನೀನು ಇದೇನು ಓದು ಇನ್ನೊಂದ್ಸತಿ. ಕಮಲ್ LOTUS ಲೋಟಸ್. ಕಗ್ ಬರ್ಡ್ BIRD ಬರ್ಡ್. ಗಜ್ ಎಲಿಫೆಂಟ್ TLEPHANT ಎಲಿಫೆಂಟ್. ಗರ್ HOME ಹೋಮ್. ಓಕೆ, ಇವಾಗ ನಾನು ನಿನಗೆ ಹೇಳ್ತೀನಿ, ಅದನ್ನು ನೀನು ಹೇಳಬೇಕು. ಕಮಲ್ ಲೋಟಸ್, ಖಗ್ ಬರ್ಡ್, ಗಜ್ ಎಲಿಫೆಂಟ್, ಗರ್ ಹೋಮ್. ಓಕೆ. ಈಗ EVS ಮ್ಯಾಚ್ ದ ಫಾಲೋಯಿಂಗ್ ಆ್ಯಂಡ್ ಮಿಸ್ಸಿಂಗ್ ವರ್ಡ್ಸು UT ಇದೆ. ಅದನ್ನು ಹೇಗೆ ಪ್ರಿಪ್ರೇಷನ್ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತೀನಿ. ಮೊದಲಿಗೆ ನಾವು ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ, UT ಕೊಟ್ಟಿದ್ದಾರೋ ಅದನ್ನು ನಾವು ಒಂದು ಸರಿ ಮನೆ ಹೋಮ್ವರ್ಕ್ ಬುಕ್ಕಲ್ಲಿ, ಮನೆ ರಫ್ ಬುಕ್ಕಲ್ಲಿ ಈ ಥರ ಏನು ಕೊಟ್ಟಿದ್ದಾರೋ ಅದನ್ನು ನಾವು ಬರ್ಕೊಡ್ಬೇಕು. ಈ ಥರ ಬರ್ಕೊಟ್ರೆ ಅವ್ರಿಗೆ ಮ್ಯಾಚ್ ಮಾಡೋದು ಈಸಿ ಆಗುತ್ತೆ. ಆ್ಯಂಡ್ ಮಿಸ್ಸಿಂಗ್ ಲೆಟರ್ಸು ಅವರು ಹೀಗೆ ಬರಿಬೋದು. ಅದಕ್ಕೆ ಫಸ್ಟ್ ಇಲ್ಲಿ ನಾವು ಇದು ಮಾಡೋಣ. ಇಲ್ಲಿ ಏನಿದೆ ಅಮ್ಮು? ವಾಟರ್ ಅಂದರೆ ಏನಿದೆ? ಥ್ರಿಸ್ಟಿ ಅಂದರೆ ದಾಹ, ನೀರಿಗೆ ಥ್ರಿಸ್ಟಿ ಅನ್ನೋದನ್ನು ಮ್ಯಾಚ್ ಮಾಡಬೇಕು. ಕ್ಲಾತ್ಸ್ಗೆ ಪ್ರಾಜೆಕ್ಟ್, ಫುಡ್ಗೆ ಹಂಗ್ರಿ, ಏರ್ಗೆ ಬ್ರೀತ್, ಸ್ಕೂಲ್ಗೆ ಸ್ಟಡಿ. ಇಲ್ಲಿ ನಾನು ಮಿಸ್ ಮ್ಯಾಚ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ಇದನ್ನು ಯಾವ್ಯಾವುದಕ್ಕೆ ಹಾಕಬೇಕು ಅಂತ ನೀನು ತೋರಿಸು, ಹಾಕಬೇಡ ಆದರೆ. ತೋರಿಸು, ಈಗ ಯಾವ್ಯಾವುದಕ್ಕೆ ಮ್ಯಾಚ್ ಮಾಡಬೇಕು ಅಂತ ನೀನು ತೋರಿಸು. ವಾಟರ್ ತೋರಿಸು ಸಾಕು. ನಾನು ನಿನಗೂ ಪ್ರೊನೌನ್ಸಿಯೇಷನ್ ಗೊತ್ತಾಗಿಲ್ಲ ಅಂದ್ರೂ ಪರವಾಗಿಲ್ಲ, ತೋರಿಸು. ವಾಟರ್ ಅಂದರೆ ಥ್ರಿಸ್ಟಿ. ನೀನು ಹಾಕಬೇಡ, ನನಗೆ ಫಸ್ಟ್ ಒಂದು ಸತಿ ತೋರಿಸು, ತಪ್ಪ ಸರಿನಾ ಅನ್ನೋದನ್ನು ನಾನು ನಿನಗೆ ಹೇಳ್ತೀನಿ. ತಪ್ಪಿದ್ರೆ ಸರಿ ಮಾಡ್ತೀನಿ. ಓಕೆ. ಕ್ಲಾತ್ಸ್ಗೆ ಏನು ಹಾಕಬೇಕು? ಏನದು? PROJECT ಪ್ರಾಜೆಕ್ಟ್. ಓಕೆ. ನೆಕ್ಸ್ಟ್ ಫುಡ್ಗೆ ಏನು ಹಾಕಬೇಕು? ಫುಡ್ಡಿಗೆ ಹಂಗ್ರಿ. ಓಕೆ. ನೆಕ್ಸ್ಟ್ ಏರ್ಗೆ ಬ್ರೀತ್. ಓಕೆ. ಸ್ಕೂಲ್ಗೆ ಸ್ಟಡಿ. ಓಕೆ. ಈಗ ನೀನು ಮ್ಯಾಚ್ ಮಾಡ್ತೀಯ ತಾನೇ ಇದನ್ನು? ಓಕೆ, ಮ್ಯಾಚ್ ಮಾಡು.
ಓಕೆ, ಇದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಏನಿದೆ, ಮಿಸ್ಸಿಂಗ್ ಲೆಟರ್ಸ್ನ ಕೊಟ್ಟಿದ್ದಾರೆ. ಇನ್ನೊಂದೇನೆಂದರೆ ಆಲ್ಮೋಸ್ಟ್ ಆಲ್ ಇಲ್ಲಿ ಕೊಟ್ಟಿರೋ ಮಿಸ್ಸಿಂಗ್ ಲೆಟರ್ಸ್ ಎಲ್ಲರೂ ಸಹ ಇಲ್ಲಿರೋ ಮ್ಯಾಚ್ ದಿ ಫಾಲೋಯಿಂಗ್ಸಲ್ಲಿ ಲೆಟರ್ಸ್ ಬರುತ್ತೆ. ಆದ್ರೂ ಸ್ವಲ್ಪ ನಾವು ಈ ಸ್ವಲ್ಪ ಡಲ್ ಇರೋ ಮಕ್ಳಿಗೂ ಸಹ ಅವ್ರಿಗೆ ಕೀವರ್ಡ್ಸ್ ಥರ ಇಲ್ಲಿ ಬೇರೆ ಮ್ಯಾಚ್ ದಿ ಫಾಲೋಯಿಂಗ್ಸ್ ಎಲ್ಲ ನಾನು ಕೊಟ್ಟಿದ್ರೆ ಅದನ್ನು ಫಾಲೋ ಮಾಡಿ ಅಂತಲೂ ಹೇಳ್ಬೋದು. ಇಲ್ಲ ಅಂದರೆ ಸ್ವಲ್ಪ ನಾವು ಹೇಳ್ಕೊಟ್ರೆ ಅವರು ಕಲಿತಾರೆ. ಇಲ್ಲೇನಿದೆ ಅಮ್ಮ, ಹಂಗರ್, ಹಂಗ್ರಿ. ಇಲ್ಲೇನು ಬರೀಬೇಕು, HUNGERY, ಹಂಗ್ರಿ. ಡ್ಯಾಶಲ್ಲಿ ಏನು ಬರೀಬೇಕು, HNR ಬರೀಬೇಕು. ಇಲ್ಲೇನೇನು ಬರೀಬೇಕು ನೋಡು, ಇಲ್ಲೇನು ಬರೀಬೇಕು, HU. ಓಕೆ, ಇಲ್ಲೊಂದು ಡ್ಯಾಶ್ ಹಾಕ್ಬೇಕು. ಓಕೆ, HUNGE ಇಲ್ಲ, RY, HUNGR ಬರಬೇಕು, RY. ಇಲ್ಲಿ ಗೊತ್ತಾಗಿಲ್ಲ ಅಂದರೆ ನಾನು ಇನ್ನೊಂದು ಸರಿ ನಿನಗೆ ರೈಟ್ ಅಪ್ ಮಾಡಿಕೊಡ್ತೀನಿ. ಫಸ್ಟ್ ಡ್ಯಾಶ್ ಬರುತ್ತೆ, ನೆಕ್ಸ್ಟ್ U, ನೆಕ್ಸ್ಟ್ N, G-Y. ಇಲ್ಲಿ ಏನೇನು ಬರೀಬೇಕು ಅನ್ನೋದನ್ನು ನೀನು 3 ಟೈಮ್ಸ್ನ ಇಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೆಕ್ಸ್ಟು ನೀನು ಅದನ್ನು ನೋಡ್ದಿರೇ ಬರೀಬೋದು. ಈಗ ಏನೇನು ಬರೀಬೇಕು ಇಲ್ಲಿ ಒಂದು ಸರಿ ಬರೀ. ಏನು ಬರೀಬೇಕಲ್ಲಿ ಗೊತ್ತಾಗ್ತಾ ಇಲ್ವಾ? ಬ್ರೀತ್ ಅದು ಅಲ್ಲ ನೋಡಿ ಮಕ್ಕಳನ್ನ ನಾವು ಹೀಗೇನೆ ಇದು ಮಾಡ್ಕೊಳ್ಳೋದು. ಇದು HUNGRY. ಓಕೆ, ಹಂಗ್ರಿ. ಓಕೆ, ಇದನ್ನು ನೀನು ನೋಡ್ದಿರೇ ಬರಿಬೇಕು. ನೋಡ್ಕೊಳ್ದಿರೇ ಬರೀ. ನೋಡ್ಕೊಂಡಿದ್ಯಾ? ಈಗ ಬರೀ. HNR ಹಂಗ್ರಿ. HUNGR ಹಂಗ್ರಿ. ಓಕೆ, ಇದನ್ನು ನಿನ್ನ ಈ ಕಡೆದನ್ನು ನಾನು ನಿನ್ನ ಲಾಸ್ಟಲ್ಲಿ ಬರೆಯೋಕ್ಕೆ ಹೇಳ್ತೀನಿ. ನೆಕ್ಸ್ಟ್ ವರ್ಡ್ ಏನಿದೆ ಅಂತ ನೋಡೋಣ. ನೆಕ್ಸ್ಟ್ ಏನಿದೆ ಇಲ್ಲಿ, ಕ್ಲಾತ್ಸ್. ನೋಡಿ ನಾನು ಹೇಗೆ ತೋರಿಸಿದ್ದೀನೋ ಅದೇ ಥರನೇ 3 ಟೈಮ್ಸ್ ಬರೆದು ಪ್ರಾಕ್ಟೀಸ್ ಮಾಡಿಸಿದ್ರೆ ಖಂಡಿತವಾಗ್ಲಿ ಮಿಸ್ಸಿಂಗ್ ಲೆಟರ್ಸೇ ಆಗಲಿ, ಡಿಕ್ಟೇಷನ್ಸೇ ಆಗಲಿ ತುಂಬ ಚೆನ್ನಾಗಿ ಕಲಿತಾರೆ. ನೀವು 3 ಟೈಮ್ಸ್ ಅಲ್ದಿರೇ 4 ಟೈಮ್ಸ್ 5 ಟೈಮ್ಸ್ ಸಹ ತಗೊಳ್ಬೋದು. ಹೀಗೆ ಇದೊಂದು ಮಿಸ್ಸಿಂಗ್ ಲೆಟರ್ಸು ಮತ್ತು ಡಿಕ್ಟೇಷನ್ ವರ್ಡ್ಸು, ಆಮೇಲೆ ಒನ್ ವರ್ಡ್ ಆನ್ಸರ್ಸು, ಇಂಥವುದೆಲ್ಲ ಈ ರೀತಿಯೇ ಪ್ರಾಕ್ಟೀಸ್ ಮಾಡಿಸಿದ್ರೆ ಅವ್ರಿಗೆ ಸುಲಭ ಆಗುತ್ತೆ. ಆದರೆ ಒಂದು ತಿಳ್ಕೊಳ್ಳಿ, ಯಾವುದೇ ಟ್ಯೂಷನ್ಸ್ಗಳಲ್ಲಾಗಲಿ ಸ್ಕೂಲ್ಗಳಲ್ಲಾಗಲಿ ಈ ರೀತಿಯಾಗಿ ಯಾರೂ ಮಾಡಿಸೋದಿಲ್ಲ. ಆದರೆ ಒಬ್ಬ ತಾಯಿಯಾಗಿ ನಾವು ಈ ಥರ ಪಕ್ಕದಲ್ಲೇ ಕೂರಿಸ್ಕೊಂಡು ಈ ಥರ ಬರ್ಸಿದ್ರೆ ಮಕ್ಕಳು ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ, ವರ್ಡ್ಸ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಬೇಸಿಕ್ಕಿಂದನೇ ನಮ್ಮ ಮಕ್ಕಳಿಗೆ ನಾವು ಈ ಥರನೇ ಅಭ್ಯಾಸ ಮಾಡ್ಕೊಳ್ತಾ ಹೋಗ್ತಾ ಇದ್ದರೆ ಮಕ್ಕಳು ಮುಂದೆ ಅವರ ಹೋಮ್ವರ್ಕ್ ಅವರೇ ಮಾಡ್ಕೋತಾರೆ, ಅವರ ಯುಟಿಗೆ ಅವರೇ ಪ್ರಿಪ್ರೇಷನ್ ಮಾಡ್ಕೋತಾರೆ. ಈ ಥರ ಅಭ್ಯಾಸಗಳನ್ನ ಬೆಳೆಸೋದು ಮುಖ್ಯ. ಈ ರೀತಿ ಅಭ್ಯಾಸ ಮಾಡೋದ್ರಿಂದ ಮಕ್ಕಳಿಗೆ ತಾವು ಬರೆದಿರುವಂತಹ ವರ್ಡ್ಸ್ಗಳು ತುಂಬ ದಿನಗಳ ಕಾಲ ನೆನಪಿನಲ್ಲಿ ಉಳಿದಿರುತ್ತೆ. 10 ಸರಿ ಓದೋ ಬದಲು 1 ಸತಿ ಬರೆದ್ರೆ ಅದು 10 ಸಲ ಓದೋದಕ್ಕೆ ಸಮ ಆಗಿರುತ್ತೆ. ಅದಕ್ಕೆ ನಾವು ಜಾಸ್ತಿ ಬರೆಯೋದು ಕಡೆ ಜಾಸ್ತಿ ಗಮನ ಕೊಡಬೇಕಾಗತ್ತೆ. ಸುಮ್ಮನೆ ಓದ್ತಾ ಹೋಗ್ತಿದ್ರೆ ಏನೂ ಅರ್ಥನೂ ಆಗೋದಿಲ್ಲ, ಜಾಸ್ತಿ ನೆನಪಿನಲ್ಲೂ ಉಳಿಯೋದಿಲ್ಲ. ಅದಕ್ಕೋಸ್ಕರ ಜಾಸ್ತಿ ಬರುತ್ತಾ 1 ಸರಿ 2 ಟೈಮ್ಸ್ 3 ಟೈಮ್ಸ್ ಆ ಥರ ಬರ್ಕೊಳ್ತಾ ಹೋದರೆ ಜಾಸ್ತಿ ನೆನಪಿನ ಶಕ್ತಿಲೂ ಸಹ ಇರುತ್ತೆ. ಈಗ EVS UTನೆಲ್ಲ ಫುಲ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಮ್ಯಾಚ್ ದಿ ಫಾಲೋಯಿಂಗ್, ಮಿಸ್ಸಿಂಗ್ ಲೆಟರ್ಸ್ ಇದೆಲ್ಲ ಕಲಿಸಿದ್ದಾಗಿದೆ. ನೆಕ್ಸ್ಟ್ ಡೈರಿಲಿ ಏನು ಕೊಟ್ಟಿದ್ದಾರೆ ಅಂತ ಅಂದರೆ ಕನ್ನಡ ರೀಡ್ ಅಂತ ಕೊಟ್ಟಿದ್ದಾರೆ. ಅದನ್ನು ಓದಿಸ್ತೀನಿ, ಓದಿ ಅಂತ ಹೇಳಿದ್ದಾರೆ. ನಿನ್ನೆ ಇದನ್ನು ಕೊಟ್ಟಿದ್ರು, ಇವತ್ತು ಇದನ್ನು ಓದಿಸ್ಬೇಕು. ಮೊಲದ ಕಿವಿಗಳು ಹೇಗಿವೆ ಹೇಳು. ಮೊಲದ ಕಿವಿಗಳು ಹೇಗಿದೆ? ಮೊಲದ ಕಿವಿಗಳು ದೊಡ್ಡದಾಗಿದೆ. ದೊಡ್ಡದಾಗಿವೆ. ನೆಕ್ಸ್ಟು, ಮೊಲ ಎಲ್ಲಿ ಆಡುತ್ತದೆ?
ಚಿಪುಕು ಚಿಪುಕು ಚಿಪುಕು. ತಪ್ಪು. ಹೇಗೆ ಆಡುತ್ತದೆ ಅಲ್ಲ, ಹೇಗೆ ನೆಗೆದು ಬರುತ್ತದೆ ಅಲ್ಲ, ಅದು ಮೊಲ ಪೊದರಿನಿಂದ ಪೊದರ ಬಳಿ ಆಡುತ್ತದೆ. ಪೊದರಿಂದ ಪೊದರ ಬಳಿಗೆ ಆಡುತ್ತದೆ. ಆಡುತ್ತದೆ. ಓಕೆ. ಕನ್ನಡ ರೀಡಿಂಗ್ ಅಷ್ಟೇ ಕೊಟ್ಟಿರೋದ್ರಿಂದ ನಾವು ಅದನ್ನಷ್ಟೇ ಮಾಡಿಸ್ಬೇಕು. ಏನಿಲ್ಲ, ಸ್ವಲ್ಪ ಏನೇನು ಕೊಟ್ಟಿದ್ದಾರೆ ಅದನ್ನು ಕನ್ನಡ ಎಲ್ಲರಿಗೂ, ಆಲ್ಮೋಸ್ಟ್ ಎಲ್ಲರಿಗೂ SLC ಓದಿರೋ ತಾಯಂದಿರಿಗೂ ಸಹ ಗೊತ್ತಿರುತ್ತೆ. ಈಸಿ ವರ್ಡಿಂಗ್ಸೇ ಇರುತ್ತೆ. ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಳಿಗಂತೂ ತುಂಬ ಈಸಿ ವರ್ಡಿಂಗ್ಸೇ ಇರುತ್ತೆ. ಅದನ್ನು ಯಾವುದಕ್ಕೆ ಯಾವ್ದು ಮ್ಯಾಚ್ ಮಾಡಬೇಕು, ಇಲ್ಲ ಕ್ವಶನ್ ಆನ್ಸರ್ಸ್ ಏನೇನಿದೆ ಅದನ್ನು, ಇಲ್ಲ ಲೆಸನ್ಸ್ ಓದೋಕ್ಕೆ ಕೊಟ್ಟಿರ್ತಾರೆ ಒಂದೊಂದು ಸತಿ ಪೊಯಮ್ಸ್ ಓದೋಕ್ಕೆ ಕೊಟ್ಟಿರ್ತಾರೆ, ಪದ್ಯಗಳನ್ನ ಓದಿ ಅಂತ. ಅದನ್ನು ಓದಿಸಿ ಅದು ತಪ್ಪಿದ್ದಾಗ ಕರೆಕ್ಟಾಗಿ ಓದಿಸಿದ್ರೆ ಸಾಕು. ಇದಕ್ಕೆ ಹೆಚ್ಚೇನು ಪುಸ್ತಕ ಹೊರತಾಗಿ ಬೇರೆ ಏನು ಅವಶ್ಯಕತೆ ಇರುವುದಿಲ್ಲ. ಇದುವರೆಗೆ ಸ್ಕೂಲ್ನಲ್ಲಿ ಕೊಟ್ಟಿರುವ ಡೈರಿನ ಹೇಗೆ ನಾವು ಹೋಮ್ವರ್ಕ್ ಆಗಲಿ, UT ಆಗಲಿ, ರೀಡಿಂಗ್ಸ್ ಆಗಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಮುಂದಿನ ದಿನಗಳಲ್ಲಿ ಹೊಸ ಹೊಸ ವಿಷಯಗಳೊಂದಿಗೆ, ಹೊಸ ಹೊಸ ಕಾನ್ಸೆಪ್ಟ್ನೊಂದಿಗೆ ವೀಡಿಯೋಸ್ನ ಮಾಡ್ತೀನಿ. ಇದೇ ರೀತಿ ನೀವು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ರೆ ಮುಂದೆ ಹೆಚ್ಚಿನ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನು ಸಹ ಸಬ್ಸ್ಕ್ರೈಬ್ ಆಗಿ. ಮುಂದೆ ನಿಮಗೆ ಉಪಯುಕ್ತವಾಗುವಂತಹ ಸ್ಟಡಿ ರಿಲೇಟೆಡ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು.